ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಮೈಸೂರಿನ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಹುಶಃ ವೀಕ್ಷಕರೇ, ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದದ್ದು ಮತ್ತು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮೆಲ್ಲರಿಗೂ ತಲುಪಿಸುತ್ತೆ ಅಂತ ಹೇಳ್ಬೋದು ನಾವು. ಯಾಕೆ ಗೊತ್ತಾ? ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಹೇಳಿ, ನಮಗೊಂದು ದೊಡ್ಡ ಮನೆ ಇರಬೇಕು ಅಥವಾ ಚಿಕ್ಕ ಮನೆ ಇರಬೇಕು, ಏನೋ ನಮ್ಮದು ಅಂತ ಒಂದು ಸೂರು ಇರಬೇಕು ಅಂತ ನಾವು ಎಷ್ಟು ಕಷ್ಟಪಡ್ತೀವಿ ಅಲ್ವಾ, ಅದಕ್ಕಾಗಿ ಎಷ್ಟು ಆಸೆ ಪಡ್ತೀವಿ ಅಲ್ವಾ. ಕೆಲವೊಂದು ಸಾರಿ ಮನೆ ಇಲ್ಲ ಅಂತಾನೆ ಗಂಡ ಹೆಂಡತಿ ಮಧ್ಯೆ ಅಥವಾ ಅತ್ತೆ ಸೊಸೆಯಂದ್ರ ಮಧ್ಯೆ ಜಗಳಗಳೇ ಆಗೋಗುತ್ತೆ. ಆದರೆ ನಾವೀಗ ನಮಗೇನು ಪರಿಚಯ ಮಾಡ್ತಾ ಇದ್ದೀವಲ್ವಾ, ಅತ್ತೆ ಸೊಸೆ ಮತ್ತು ಅವ್ರ ಕುಟುಂಬ ಹೇಗಿದೆ ಗೊತ್ತಾ? ಈ ಥರ ಬಿಲ್ಡಿಂಗ್ಗಳನ್ನು ಕಟ್ಟಿಸ್ತೀವಲ್ವಾ, ಆ ಬಿಲ್ಡಿಂಗ್ ಕಟ್ಸೋವರೆಗೂ ಕೂಡ ಪಕ್ಕದಲ್ಲಿ ಒಂದು ಚಿಕ್ಕ ಗೂಡು ಮಾಡ್ಕೊಂಡಿರ್ತಾರೆ. ಆ ಬಿಲ್ಡಿಂಗ್ ಆದ ತಕ್ಷಣ ಮತ್ತೆ ಅದನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಈ ರೀತಿ ವಲಸೆ ಹೋಗುವಂಥದ್ದೇ ಅವ್ರ ಬದುಕು. ನೋಡಿ, ಎಲ್ರಿಗೂ ಸೂರು ರೆಡಿ ಮಾಡಿಕೊಡ್ತಾರೆ, ಅವ್ರದ್ದೇ ಆದಂಥ ಒಂದು ಸೂರು ಇರೋದಿಲ್ಲ. ಆದರೂ ಅಂಥ ಜನರ ಮಧ್ಯೆಯೂ ಕೂಡ ಸಂಬಂಧಗಳಿರುತ್ತೆ. ಸಂಬಂಧಗಳಿಗೆ ಬದ್ಧರಾಗಿ ನಾವು ಕಾಪಾಡ್ಕೊಳ್ಬೇಕು ಅನ್ನುವಂಥ ಒಂದು ನಿಷ್ಠೆ ಇರುತ್ತೆ. ಮತ್ತು ಏನೇ ಇರುಸು ಮುರುಸು ಬಂದರೂ ಕೂಡ ಇರೋದೇ ಚಿಕ್ಕ ಗೂಡು, ಇರೋದೇ ಅಷ್ಟಷ್ಟು ಬದುಕು. ಆದರೆ ಅದರಲ್ಲೂ ಏನೇ ಇದ್ರೂ ಕೂಡ ಸಾಮರಸ್ಯಾಗಿರಬೇಕು ನಾವು ಅಂತ ಅಂದ್ಕೊಳ್ತಾರಲ್ವಾ, ಅವರಿಂದನೂ ನಾವು ಕಲಿಯುವಂಥದ್ದು ಇರುತ್ತಲ್ವಾ. ಬನ್ನಿ ಹಾಗಾದರೆ, ಇದರಲ್ಲೂ ಅತ್ತೆ ಸೊಸೆ ಇದ್ದಾರೆ, ಸಂಬಂಧಗಳಿದೆ, ಅಲ್ಲೂ ಕೂಡ ಏರುಪೇರಿದೆ, ಹೇಗೆ ನಿಭಾಯಿಸ್ಕೊಂಡು ಸಾಕ್ತಾ ಇದ್ದಾರೆ ನೋಡೋಣ, ತಿಳ್ಕೊಳ್ಳೋಣ. ಸಾಕಷ್ಟಿದೆ, ಈ ರೀತಿಯಾದದ್ದು ಕೂಡ ಇರಬೇಕಲ್ವಾ ಸಂಚಿಕೆಯಲ್ಲಿ. ಬನ್ನಿ ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ. ಅತ್ತೆ ಸೊಸೆ ಕಾಯ್ತಾ ಇದ್ದಾರೆ, ಶುರು ಮಾಡೋಣ. ನಮಸ್ಕಾರ, ಹೇಗಿದ್ದೀರಾ? ನೋಡಿ, ಇವತ್ತು ನಿಮ್ಮ ಹತ್ರ ಮಾತಾಡೋದು ಸಾಕಷ್ಟಿದೆ. ಮಾತಾಡ್ಸೋದಿದೆ ನಿಮ್ಮ ಹತ್ರ. ನಿಮ್ಮ ಹತ್ರನೇ ಕಲಿಯುವಂಥದ್ದು, ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ದೂರದರ್ಶನ ಚಂದನ ವಾಹಿನಿಯ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆಯಂದ್ರು. ಸೊ ಇವತ್ತಿನ ಸಂಚಿಕೆನ ನಿಮ್ಮ ಜೊತೆ ನಡೆಸ್ಕೊಡೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಸೊ ಕಾರ್ಯಕ್ರಮ ಶುರು ಮಾಡೋಣ ಅಲ್ವಾ? ಸೊ ಬನ್ನಿ ಹಾಗಾದರೆ ಕೂತ್ಕೊಳ್ಳೋಣ. ಅಮ್ಮ ನೀವಿಲ್ಲಿ ಕೂತ್ಕೊಳ್ಳಿ, ಬನ್ನಿ ನೀವಿಲ್ಲಿ ಕೂತ್ಕೊಳ್ಳಿ. ಓಕೆ, ಭರ್ಜರಿ ಮಾತಾಡ್ಬೇಕು ಇವತ್ತು. ಓಕೆ, ನೀವು ಕೂತ್ಕೊಳ್ಳಿ. ಓಕೆ, ನನ್ನ ಜಾಗನೂ ಇದೆ, ಹೇಳಬೇಕಂದ್ರೆ ಸೊಂಪಾಗಿದೆ ಜಾಗ ಅಲ್ವಾ? ಸೊ ವೀಕ್ಷಕರೇ, ಎಷ್ಟೆಲ್ಲ ಇರುತ್ತಲ್ಲ ಬದುಕು, ತಿರುವುಗಳು ಎಷ್ಟೆಲ್ಲ ಇರುತ್ತೆ. ಇದು ಕೂಡ ಒಂದು ಭಾಗ ಅಂದ್ಕೊಳ್ಳೋಣ, ಕಲಿಯುವಂಥದ್ದಿದೆ ಸಾಕಷ್ಟು. ಈ ರೀತಿ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಗೂಡು ಚಿಕ್ಕದು ಆದರೆ ಮನಸ್ಸು ದೊಡ್ಡದು, ಜೊತೆಗೆ ಸಂಬಂಧಗಳನ್ನು ಬೆಸಿಬೇಕು ಅನ್ನುವಂಥ ತಿಳುವಳಿಕೆ ದೊಡ್ಡದು, ಅದಕ್ಕೆ ಬದ್ಧರಾಗಿ ನಡೆಯುವಂಥ ಬದುಕು ದೊಡ್ಡದಿದೆ. ಹಾಗಾಗಿನೇ ಇವತ್ತಿನ ವಿಶೇಷ ಸಂಚಿಕೆ ಅಂತ ಹೇಳಿದೆ ಆಗಲಿ ನಿಮಗೆ. ಹಾಗಾಗಿ ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ. ಈ ನಿಟ್ಟಲ್ಲಿ ನಮ್ಮ ಇಡೀ ತಂಡ ಇರುವಂಥದ್ದು ಮೈಸೂರಿನ ಆರ್ ಟಿ ನಗರ ಕೇರ್ಗಳಿಗೆ ಬಂದಿದ್ದೀವಿ. ಸೊ ಬನ್ನಿ, ಅತ್ತೆ ಸೊಸೆ ರೆಡಿ ಆಗಿದ್ದಾರೆ. ಫಸ್ಟ್ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ, ಶ್ರೀಮತಿ ನೀಲಮ್ಮ ಅವರು. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ಓಕೆ, ಸೊ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ, ಶ್ರೀಮತಿ ಕಾವ್ಯ ಅವರು. ನಮಸ್ಕಾರ ಮ್ಯಾಮ್. ಸರ್ ನಮಸ್ತೆ. ಸ್ವಾಗತ ಸರ್. ಥ್ಯಾಂಕ್ ಯು. ಸೊ ಖುಷಿಯಾಗಿದ್ದೀರಿ? ಸರ್ ಖುಷಿಯಾಗಿದ್ದೀವಿ. ಸೂಪರ್. ಎಲ್ಲೋ ಒಂಚೂರು ಕಡಿಮೆನೇ ಇಲ್ಲ ಸರ್, ಬಿಂದಾಸ್. ಓಕೆ, ಸೊ ಮಾತಾಡೋಣ, ಎಷ್ಟು ಖುಷಿಯಾಗಿದ್ದಾರೆ ಏನು ಎಲ್ಲ ಅಂತ ಪರಿಚಯ ಮಾಡ್ಕೊಳ್ಳೋಣ. ಫಸ್ಟು ನಮ್ಮ ಹೇಳಿ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನಿಮ್ಮ ಹೆಸರು, ಯಾವ ಊರು? ನಾವು ಚಾಮರಾಜನಗರ ಸರ್, ಪಕ್ಕದಲ್ಲಿ ಕಾಳ್ನುಂಡಿ. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ ತಮ್ಮದು? ನಮ್ಮದು ವರ್ಷ ಆಗದ ಸರ್. ಈಗಲೂ ನಾಚಿಕೆ ಹಂಗೆ ಇದೆ ನಮ್ಮಲ್ಲಿ. ಮದುವೆ ಅಂದ ತಕ್ಷಣ ಅಲ್ಲಿ ಮದುವಣಗಿತ್ತೀರಿ, ಈಗ ನಾಚಿಕೆ ಇತ್ತು, ಈಗಲೂ ಹಂಗೆ ಇದೆ. ಸುಮಾರು ವರ್ಷ ಆಗದ ಸರ್. ನಮ್ಗೆ ಇನ್ನಿನ 50 ವರ್ಷ ಮೇಲಾಗದ ಸರ್. 50 ವರ್ಷ ಹತ್ರ ಹತ್ರ ಆಗದ ಸರ್. ಸಂತೋಷ. ಎಷ್ಟು ಜನ ಮಕ್ಕಳಿದ್ದಾರೆ ತಮಗೆ? ನಮ್ಗೆ ಒಂದು ಹೆಣ್ಮಗು, ಒಬ್ಬ ಮಂಗ ಸರ್. ಮಗ ಇದ್ದಾರೆ. ಓಕೆ, ಸಂತೋಷ. ಹೇಗೆ ಅಂದರೆ ಈ ಮನೆ ಕೆಲಸನೇ ಪೂರ್ತಿಯಾಗಿ ಇಡೀ ಕುಟುಂಬ ಸೇರಿ ಮಾಡ್ತಾ ಇರ್ತೀವಿ? ನಮ್ಮೆಲ್ಲ ನಮ್ಮ 4 ಜನ ಮಾಡ್ತೀವಿ ಸರ್. ನಮ್ಮ 4 ಜನ ಇರೋದು ನಮ್ಮಲ್ಲಿ ಈಗ. ಓಕೆ, ಸಂತೋಷಮ್ಮ. ಓಕೆ, ಈಗ ನಿಮ್ಮ ಸೊಸೆ ಪರಿಚಯ ಕೇಳ್ತೀನಿ, ಆಮೇಲೆ ಇನ್ನೂ ಮಾತಾಡ್ದೋಣ. ಆಯ್ತು ಸರ್. ಸೊ ಹೇಳಿ ಮೇಡಮ್, ನಿಮ್ಮ ಪರಿಚಯ ಹೇಳಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಕಾವ್ಯ ಅಂತ. ನಾನು ಬೆಂಕಿಪುರ, ಬಿಲ್ಕೆರೆ ಪಕ್ಕ ಬೆಂಕಿಪುರ. ಓಕೆ, ಎಷ್ಟು ವರ್ಷ ಆಯಿತು ಮದುವೆ ಆಗಿ ತಮ್ಮ? ಸರ್ 3 ವರ್ಷ ಆಯಿತು. 3 ವರ್ಷ ಆಯಿತು. ಓಕೆ, ಬೆಂಕಿಪುರ ಅಂದ್ರೆ ಏನು, ಫುಲ್ ಮನೇಲಿ ಬೆಂಕಿನ? ಇಲ್ಲ ಸರ್, ಅವ್ರ ಹೆಸರಂತ ಹೆಸರು ಸರ್. ಸರ್ ಆ ಥರ ಏನಿಲ್ಲ. ಓಕೆ, ಸೊಸೇನ್ ಬೆಂಕಿ ಇಲ್ಲ? ಇಲ್ಲ ಸರ್. ಸಂತೋಷ. ಅದೇ ಮಕ್ಕಳು ಎಷ್ಟು ಜನ ಇದ್ದಾರೆ ತಮಗೆ? ಸರ್ ಒಬ್ಬಳೇ ಮಗಳಿದ್ದಾಳೆ. ಓಕೆ,
ಹೆಂಗೆ ಅಂದರೆ ಈಗ ಏನೋ ಇಡೀ ಕುಟುಂಬ ಒಂಥರ ಶ್ರಮಿಕ ಕುಟುಂಬ ಅಂತ ನಾವೆಲ್ಲ ಹೇಳ್ತೀವಿ. ಅಂದರೆ ಒಂದು ಬಿಲ್ಡಿಂಗ್ ಆಗೋವರೆಗೂ ಕೂಡ ನಿಮ್ಮದೇ ಆದಂಥ ಒಂದು ಗೂಡು ಕಟ್ಕೋತೀರಿ, ಶ್ರಮವಹಿಸಿ ಕೆಲಸ ಮಾಡ್ತೀರಾ, ಮತ್ತು ಈ ಬಿಲ್ಡಿಂಗ್ ಆದ ತಕ್ಷಣ ಇನ್ನೊಂದು ಕಡೆಗೆ ಹೋಗ್ತೀರಿ. ಅಂದರೆ ಎಷ್ಟೊಂದು ಬದಲಾವಣೆಗಳಿರುತ್ತಲ್ಲ. ನಾವೆಲ್ಲ ಹೇಗೆ ಅಂದರೆ ಒಂದು ಜಾಗಕ್ಕೆ ಫಿಕ್ಸ್ ಆಗಿಬಿಡ್ತೀವಿ ಅಂದರೆ ಬೇರೆ ಜಾಗಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ನಮಗೆಲ್ಲ. ಸೊ ನಿಮ್ಗೆ ಯಾವ ಆ ಥರ ಅನ್ಸಲ್ಲ? ನಮ್ಮದು ತೀರೋತ್ಲೆ ಇನ್ನು ಬೇರೆ ದೇವಕ್ಕೆ ಹೋಯ್ತೀವಿ ಸರ್. ಈ ಮನ ತೀರ್ತು ಅಂದ್ರೆ ಇನ್ನು ಬೇರೆ ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಯ್ತೀವಿ ಸರ್. ಓಕೆ. ಸೊ ನೀವು ಮನೇಲಿ ಹೇಗೆ ನೀವು ಯಾವಾಗ ಖುಷಿಯಾಗಿರ್ತೀರಾ? ಆದರೂ ಸಣ್ಣ ಪುಟ್ಟ ಏನೋ ಇರುಸು ಮುರುಸು ಬರ್ತಾವ ಮನೇಲಿ? ಏನಿಲ್ಲ ಸರ್, ನಮ್ಗೆ ಬಂದರೂ ನಾವು ಈಚೆಗೆ ಬರೋದಿಲ್ಲ ಸರ್. ಮನೆ ಒಳಗೆ ಮೋಸ್ಟ್ಲಿ ಹೊರಗೆ ಬರೋಂಗಿಲ್ಲ? ಬರೋದಿಲ್ಲ ಸರ್ ನಾವು. ಅಲ್ವಾ? ಅತ್ತೆ ಯಾವ ವಿಷಯಕ್ಕೂ ಬೇಗ ಕೋಪ ಆಗ್ತಾರೆ ಸರ್? ಅತ್ತೆ ಅಂದರೆ ಅತ್ತೆ ಇಷ್ಟು ನಗ್ತಿದ್ದಾರೆ ಅಂದರೆ ಏನೋ ಇರುತ್ತೆ ಅಲ್ಲಿ. ಅಲ್ಲ, ಎಲ್ಲ ಮನುಷ್ಯನಿಗೂ ಒಂದು ಇಲ್ಲಿ ಪಕ್ಕದಲ್ಲಿ ಇವ್ರು ಅವರ ಕೇಳಿ ಸರ್. ನಾವು ಈಚೆಗೆ ಯಾವಾಗಲೂ ಜಗಳಾಡ್ಕೊಂಡು ಬಂದವರಲ್ಲ, ಬೇಕಾದ್ರೆ ಕೇಳಿ ಸರ್. ಇವರು ಅವ್ರು ಬೇಕಲ್ಲ ಮೇಲವ್ರ ಇವ್ರು ಕೀಳವ್ರ ಕೇಳಿ ಸರ್. ಸರ್ ಜಾಸ್ತಿ ಅಂದರೆ ಪಾಪು ವಿಷಯಕ್ಕೆ ನಾವು ಜಗಳ ಪಾಪನ ಬೀದಿ ಬಿಡ್ಬೇಡ ಅಂತ ಮಾತಾಡ್ತೀವಿ ಅಷ್ಟೇ ಸರ್. ಹೊರಗಡೆ ಬಿಡಬಾರ್ದು ಮಗುನ ಅಂತ. ಬೀಳ್ತಾಳ ಹಂಗ ಹಿಂಗ ಅಂತೀವಿ ಅಷ್ಟೇ ಸರ್. ಇನ್ನು ಯಾವ ವಿಷಯಕ್ಕೂ ನಾವು ಈಚೆಗೆ ಬರಲ್ಲ ಸರ್. ಓಕೆ. ಸೊ ಹೆಂಗೆ ಈಗ ಅತ್ತೆ ಕೋಪ ಬಂದಿದೆ, ಹೆಂಗೆ ತಣ್ಣಗೆ ಮಾಡ್ತೀರಿ? ಸರ್ ನಾನೇ ಕೂಲಾಗ್ಬಿಡ್ಬೇಕು. ನೀವೇ ತಣ್ಣಗಾಗ್ಬಿಡ್ತೀರಾ? ಸರ್ ನಾನೇ ತಣ್ಣಗಾಗ್ಬಿಡ್ತೀನಿ. ಓಕೆ. ಸೊ ಮನೇಲಿ ಹೇಗೆ ಜಾಸ್ತಿ ಯಾರು ತುಂಬ ಮಾತಾಡೋದು? ಸರ್ ನಮ್ಮ ಮಾವನೇ ಮಾತಾಡೋದು. ಸೊ ಅಲ್ಲಿಗೆ ಅತ್ತೆ ಸೊಸೆ ಜಗಳ ಬರೋಕ್ಕೆ ಚಾನ್ಸೇ ಇಲ್ಲ, ಮಾವನೇ ಮಾತಾಡ್ತಾರೆ ಎಲ್ಲ. ಸರ್ ಕಾಮಿಡಿ ಜಾಸ್ತಿ. ಓಕೆ. ಜಾಸ್ತಿ ತಮಾಷೆಗೂ ಮಾತಾಡ್ತಾರೆ ಮಾವ. ಸೊ ಒಟ್ಟಿನಲ್ಲಿ ಇಡೀ ದಿನ ಶಾಪಟ್ಟೆ ಕೆಲಸ ಮಾಡಿ ಸಾಯಂಕಾಲ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ರೀತಿ ನಕಾಡ್ಕೊಂಡು ಊಟ ಮಾಡಿಕೊಂಡು ಎಷ್ಟು ಸಿಗುತ್ತೆ ಖುಷಿ ಅದು? ಸರ್ ಸಖತ್ತೈತೆ, ಚೆನ್ನಾಗಿರುತ್ತೆ ಅದು. ಓಕೆ, ಸಂತೋಷಮ್ಮ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಅತ್ತೆ ಸೊಸೆ ಅಂತಂದ ಮೇಲೆ ಎಲ್ಲರ ಮನೆ ದೋಸೆನೂ ಅದೇ ಚಿಕ್ಕ ಪುಟ್ಟದ್ದು ಬಂದೇ ಬರುತ್ತೆ, ಅದು ಅನುಸರಿಸ್ಕೊಂಡು ಹೋಗೋವಂಥದ್ದು ಇರುತ್ತೆ. ಈಗ ಸುಮ್ಮನೆ ನನಗೊಂದು ಪ್ರಶ್ನೆ, ಈಗ ಎಲ್ಲರ ಮನೆಗಳಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ ನೀವೆಲ್ಲ ಕಟ್ತೀರಾ ಅಲ್ವಾ? ಈಗ ನಿಮ್ಮ ಮನೆಗೂ ಅಥವಾ ನಿಮ್ಮ ಮನಸ್ಸಿಗೂ ಒಂದು ಆಸೆ ಬಂದಿರುತ್ತಲ್ಲ, ನಮ್ಮದು ಒಂದು ಮನೆ ಕಟ್ಕೋಬೇಕು, ನಮ್ಮದು ಅಂತ ಒಂದು ಸೂರಿರಬೇಕು ಅನ್ನೋ ವಿಷಯಕ್ಕೆ ಯಾವತ್ತಾದರೂ ಮನೆಯಲ್ಲಿ ಒಂದಷ್ಟು ಇರುಸು ಮುರುಸುಗಳು, ಜಗಳಗಳು ಈ ಥರದ್ದು ಬಂದಿದ್ದುಂಟಾ? ಸರ್ ಆ ಥರ ಏನಿಲ್ಲ ಸರ್. ಕಟ್ಟಿರೋ ಮನೆಯಲ್ಲೇ ಇದ್ದಿದ್ದು ಬಿಟ್ಟು ಬಂದ್ಬಿಟ್ಟು ಅಷ್ಟೇ, ಇಲ್ಲಿ ಸಾಲಕ್ಕೋಸ್ಕರ ಅಷ್ಟೇ ಇಲ್ಲಿರೋದು. ಸಾಲಾಗಿಲ್ಲ ತೀರ್ಸಿದ್ಮೇಲೆ ಅಲ್ಲಿಗೆ ಹೋಯ್ತೀವಿ, ಏನಿಲ್ಲ ಅಲ್ವಾ? ನಿಮ್ಮದು ಅಂತ ಅಲ್ಲೊಂದು ಸೂರಿದೆ ಅಂತ ಸರ್. ಅಲ್ಲಿದೆ ಸರ್ ಮನೆ, ಅಲ್ಲಿ ಚಾಮರಾಜನಗರದಲ್ಲಿ ಮನೆ ಇದೆ. ಮನ ಜಮೀನು ಎಲ್ಲ ಇದೆ. ಇಲ್ಲಿ ದುಡಿಯೋಕೆ ಇಲ್ಲಿ ಅಂದ್ರೆ ನಮ್ಮ ಸಾಲ ಮಾಡ್ಬಿಟ್ಟು ಪ್ರಾಬ್ಲಮ್ ಆಗಿ ಜಮೀನ್ ಗಿಮೀನು ಎಲ್ಲ ಅದ ಸರ್ ನಮ್ಗಲ್ಲ. ಯಾವ ವಿಷಯಕ್ಕೆ ನಿಮ್ಮ ಸೊಸೆಗೆ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಆಗುವಂಥದ್ದು, ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ಕಡೆ, ಅಯ್ಯೋ ಸೋಪ್ ಇಷ್ಟು ತಗೊಂಬಂದು ಇಷ್ಟು ತಂದಿದ್ಯಾ, ಬೇಳೆ ಇಷ್ಟೇ ತಗೊಂಬಂದು ಇಷ್ಟು ತಂದಿದ್ಯಾ, ಏನಾದ್ರು ಆಗುತ್ತಾ ಜಗಳ? ಹಂಗೆ ಇಲ್ಲ ಸರ್, ನಾವೇನು ಜಗಳಾಡಲ್ಲ. ಹೌದಾ? ಬೇಕಾದ್ರೆ ಅವಳನ್ನೇ ಕೇಳಿ ಸರ್, ನಾವು ಜಗ್ಗಿಗಳಾಡಲ್ಲ. ನೀವು ಹೇಳಿ ಕಾವ್ಯವರೇ, ನಿಮ್ಮನ್ನೇ ಕೇಳಿ ಅಂತಿದ್ದಾರೆ ಅವರು. ಸರ್ ಆ ಥರ ಏನು ಜಗಳಾಡಲ್ಲ ಸರ್, ಏನಿಲ್ಲ ಸರ್. ಅವ್ರ ತರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಲ್ವಾ ಅಲ್ವಾ? ಅದೇ ಚಂದ. ಅಮ್ಮ, ನೀವು ಈಗ ವಯಸ್ಸಲ್ಲಿ ದೊಡ್ಡವರಿದ್ದೀರಿ ಆ್ಯಂಡ್ ಅನುಭವದಲ್ಲೂ ಪಡ್ಕೊಂಡಿರಿದ್ದೀರಿ. ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳೋದಾದರೆ ಇದೇ ವಿಷಯನೇ ಅಂದ್ಕೊಳ್ಳೋಣ. ಈಗ ನೀವು ನೋಡಿ, ಮನೆ ಇಲ್ಲ, ನಮ್ದು ಊರಲ್ಲಿ ಮನೆ ಇದೆ, ಅಷ್ಟು ಸಾಕು. ಇಲ್ಲಿ ನಾವು ನಮ್ಮ ಸಾಲ ಇದೆ, ತೀರ್ಸ್ಕೊಂಡು ಹೋಗೋಕೆ ನಾವು ಬಂದಿದ್ದೀವಿ, ಶ್ರಮಪಟ್ಟು ದುಡಿತೀವಿ, ಖುಷಿಯಾಗಿದ್ದೀವಿ. ಇದು ನಿಮ್ಮ ಬದುಕಿನ ಸೂತ್ರ ಇದು. ಈಗ ಎಷ್ಟೋ ಮನೆಗಳಲ್ಲಿ ಹೇಗಿರುತ್ತೆ ಅಂದರೆ, ನಮ್ಮದೇ ಆದಂಥ ಒಂದು ಮನೆ ಇಲ್ಲ ಅಂತಲೇ ದೊಡ್ಡ ಜಗಳಗಳಾಗಿ ಅತ್ತೆ ಸೊಸೆ ಬೇರೆ ಬೇರೆನೇ ಆಗೋಗ್ಬಿಡ್ತಾರೆ ಅಲ್ವಾ? ಅವ್ರಿಗೆ ಹೆಂಗೆ ಇರಬೇಕು ಅಂತ ಹೇಳ್ತೀರಿ ನೀವು? ಹಿಂಗಿರ್ಬೇಕು ಅಂದ್ರೆ ಎಷ್ಟೇ ಮನೇಲಿ ಮಾತುಕತೆ ಬಂದ್ರು ಒಳಕ ಈಚೆಗೆ ಬಿಡ್ದಿಯ ಅವಳಿಗಲ್ಲೊಂದು ಮಾತು ಬಂದರು ನಾವೇ ಸರಗಿಸ್ಕೋಬೇಕು, ನಮ್ಮದೊಂದು ಮಾತು ಬಂದರು ಅವರೇ ಸರಗಿಸ್ಕೊಂಡು ಮನೇಲಿ ಇರಬೇಕು ಸರ್. ನಾವು ಎಷ್ಟೇ ಮನೇಲಿ ಎಷ್ಟೇ ಕಷ್ಟ ಇದ್ರು ಈಚೆಗೆ ಬಿಡ್ದಿಯ ಒಳಗೆ ಇರಬೇಕು ಸರ್ ಅಲ್ವಾ? ಕಾವ್ಯ ಅವರೇ, ನೀವೇನು ಹೇಳ್ತೀರಿ? ಈಗ ನಿಮ್ಮದೇ ಆದಂಥ ಜವಾಬ್ದಾರಿಗಳಿದೆ, ಮಗು ಚಿಕ್ಕದಿದೆ, ಬಟ್ ಎಲ್ಲೋ ಒಂದು ಕಡೆ ಎಷ್ಟೋ ಮನೆಗಳಲ್ಲಿ ಮನೆ ಇಲ್ಲ ಅಂತಲೇ ಜಗಳ ಆಡ್ಬಿಡ್ತಾರೆ. ಅಮ್ಮ ಹೇಳ್ತಿದ್ದಾರೆ ಹೊಸಲಿ ಹೊರಗಡೆ ಬಿಡಬಾರ್ದು ನಮ್ಮ ವಿಷಯ, ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ. ಸೊ ಹೆಂಗಿರಬೇಕು ಅಂತೀರಿ ನೀವು ಹೇಳೋದಾದರೆ? ಸರ್ ಮನೇಲಂದರೆ ಎಲ್ಲ ಥರ ಜಗಳ ಬರುತ್ತೆ, ಇಲ್ಲ ಅಂತಲ್ಲ ಸರ್. ಇವತ್ತಿಲ್ಲ ನಾಳೆ ಕಟ್ಕೋಬೋದು ಮನೇನ. ಜಗಳ ಆಡಿದ್ರೆ ಅದು ಮನೆ ಕಟ್ಟೋಕ್ಕಾಗುತ್ತಾ ಅಲ್ವಾ ಸರ್? ಕಟ್ಟೋಕ್ಕಾಗುತ್ತಾ? ಇಲ್ಲ ಅಲ್ವಾ ಸರ್? ಜಗಳ ಆಡಿದ್ರೆ ಏನು ಪ್ರಯೋಜನ ಇಲ್ಲ, ಇವತ್ತಿಲ್ಲ ನಾಳೆ ಕಟ್ಟಲೇಬೋದು ಸರ್. ಜಗಳ ಆಡಿದ್ರೆ ಏನು ಪ್ರಯೋಜನ ಸರ್? ಅದರಲ್ಲಿ ಏನು ಪ್ರಯೋಜನ ಇಲ್ಲ ಬಿಡಿ ಅಲ್ವಾ? ಸೊ ನಾವು ಮನೆ ಕಟ್ಟೋಕ್ಕೂ ಮುಂಚೆ ಮನಸ್ಸುಗಳನ್ನು ಕಟ್ಟೋ ಕೆಲಸ ಮಾಡಬೇಕು ಅನ್ನುವಂಥದ್ದು ಅತ್ತೆ ಸೊಸೆ ಇಬ್ಬರದ್ದು ಬದ್ಧತೆ ಇದೆ. ಇವಾಗ ಕಾವ್ಯ ಮೇಲೆ ನಿಮಗೆ ಫುಲ್ ಕೋಪ ಬಂದಿದೆ,
ಫುಲ್ ಕೋಪ ಅಂದ್ರೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಹೆಂಗ್ ಕೂಗ್ತೀರಿ ಅವಾಗ ಕಾವ್ಯನ? ಕಾವ್ಯ ಅಂತ ಕೂಗ್ತೀನಿ ಸರ್. ಅಷ್ಟೇ? ಅಲ್ಲ ಸ್ವಲ್ಪ ಸಿಟ್ಟಲ್ಲಿ ಕೂಗಿ. ನಂಗೆ ಕೂಗ ಸ್ವಲ್ಪ ಸಿಟ್ಟೇ ಬರಲ್ವಾ ನಿಮಗೆ? ನಾ ಸಿಟ್ಟು ಬಂದ್ರು ನಾನೇ ಇದು ಮಾಡ್ಕೊತೀನಿ ಸರ್, ಈಚೆಗೆ ಮಾತ್ರ ಬಿಡಲ್ಲ. ಹೌದಾ? ನನ್ನ ಮನಸ್ಸಲ್ಲಿ ನಾನೇ ತಿಳ್ಕೊಬಿಡ್ತೀನಿ, ಬಿಡೋತ್ತಾಗ ಅಂದ್ಬಿಟ್ಟು. ಓಕೆ, ಈಗ ಭಾರಿ ಖುಷಿಲಿದ್ದೀರಿ, ಅವಾಗ ಕಾವ್ಯ ಅಂತ ಹೆಂಗ್ ಕರಿತೀರಾ? ನಾನು ಕೇಳಿ ಸರ್ ಅವಳನ್ನೇ, ಈಗ ನಾನು ಇಲ್ಲಿ ಅವಳಲ್ಲ, ನಾನು ಚಿಟ್ಟು ಬಂದ್ರು ಅವಳನ್ನ ಏನು ಅಂತ ಕೂಗಿನಿ ಕೇಳಿ. ಹೇಳಿ ಕಾವ್ಯ ಅವ್ರಿಗೆ, ಅತ್ತೆ ಕೋಪ ಬಂದಾಗ ಹೆಂಗ್ ಕೂಗ್ತಾರೆ? ಸರ್ ಕಾವ್ಯ ಅಂತಾನೆ ಕರೆಯೋದು ನಾನು ಎಲ್ಲರೂ. ಸರ್ ಏನಾರ ಜಾಸ್ತಿ ಖುಷಿಯಾಗಿದ್ರೆ ಸರ್ ನಂಗೆ ಕೊಬ್ಕಿರೋದಕ್ಕೆ ಕರ್ಗು ನಡಿ ಹೋಗೋದ ಅಂತಾರೆ. ಏನಂತಾರೆ? ಸರ್ ಕೊಬ್ಕಿರೋದಕ್ಕೆ ಕರ್ಗು ಬಾ ಹೋಗಮ್ಮ ಅಂತಾರೆ. ಕಪ್ಪಿದ್ರೆ ಅಂತ ಕರ್ಗು ಬಾ ಹೋಗುಮ ಅಂತ ಕರೀತಾರೆ. ನೋಡಿ, ನೀವು ಕಪ್ಪಿದ್ದೀರಾ ಅನ್ನೋ ಪಾಯಿಂಟ್ ಕಾಣಿಸ್ತಾ ಇಲ್ಲ ಅಲ್ಲಿ, ಅತ್ತೆ ಪ್ರೀತಿಯಿಂದ ಕರಿತಾ ಇದ್ರಲ್ಲ ಅನ್ನೋ ಪಾಯಿಂಟ್ ಕಾಣಿಸ್ತಾ ಇದೆ. ಸಂತೋಷಪ್ಪ, ಹಾಗೆ ಇರಿ, ಯಾವಾಗಲೂ ಖುಷಿಯಾಗಿರಿ, ಅದೇ ನಮ್ಮ ಉದ್ದೇಶ ಕೂಡ. ಖಂಡಿತ ಅಲ್ವಾ, ನಾವು ಇವರಿಂದನೂ ಕಲಿಯುವಂಥದ್ದು ಇದೆ ಅಲ್ವಾ? ಹಾಗಿದ್ರೆ ಬನ್ನಿ, ಇಷ್ಟೇ ಯಾಕೆ, ಮುಂದಿನ ಹಂತದಲ್ಲಿ ಆಟ ಆಡೋರಿದ್ದಾರೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ, ಅದರಿಂದನೂ ಏನು ಕಲಿಯೋದಿದೆ ಅದನ್ನು ನೋಡೋಣ. ಸೊ ಒಂದು ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಸೊ ಚೆನ್ನಾಗಿ ಮಾತಾಡಿದ್ದಾರೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡೋಣ. ಏನಪ್ಪ ಆಟ ಅಂತಂದರೆ, ಅಗೇನ್ ನಮ್ಮ ಬಾಲ್ಯದ ನೆನಪುಗಳು ಖಂಡಿತ ಆಗುತ್ತೆ, ಆ ದಿನಗಳು ಆ ನೆನಪುಗಳೆಲ್ಲವೂ ಮರುಕಳಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವೃತ್ತ ಇದೆ, ಸರ್ಕಲ್. ಓಕೆ, ನನ್ನ ಕೈಯಲ್ಲಿ ಒಂದಷ್ಟು ಗೋಲಿಗಳಿದೆ. ಈಗ ಇವ್ರು ಏನು ಮಾಡಬೇಕು ಅಂತಂದರೆ, ಇಲ್ಲಿರೋ ಗೋಲಿಗಳನ್ನ ತೊಗೊಂಡು ಕೂತ್ಕೊಂಡಿರೋ ಜಾಗದಿಂದನೇ 30 ಸೆಕೆಂಡಲ್ಲಿ ಆ ಸರ್ಕಲ್ ಒಳಗಡೆ ಗೋಲಿಗಳನ್ನು ಹಾಕಬೇಕು. ಕೆಲವೊಂದು ಹೊರಗಡೆ ಹೋಗುತ್ತೆ, ಕೆಲವೊಂದು ಹೋಗೋದೇ ಇಲ್ಲ. ಆದರೆ 30 ಸೆಕೆಂಡ್ ಆದಮೇಲೆ ಸರ್ಕಲ್ ಒಳಗಡೆ ಎಷ್ಟು ಗೋಲಿಗಳಿರುತ್ತೆ ಅದು ಲೆಕ್ಕ. ಸೊ ಯಾರ್ದು ಜಾಸ್ತಿ ಇರುತ್ತೋ ಅವ್ರು ವಿನ್ನರ್ ಆಗ್ತೀರಾ, ಸರಿನಾ? ಇದು ಆಟ. ಸೊ ಹೇಗೆ ಆಡ್ತಾರೆ ನೋಡೋಣ. ಸೊ ಶುರು ಮಾಡೋಣ ಸ್ಮಾರ್ಟ್ ಮೋಜಿನ ಆಟ. ಸೊ ಮೊದಲನೇದಾಗಿ ಅತಿಯಿಂದ ಶುರು ಮಾಡ್ತೀನಿ. ಗೋಲಿಗಳನ್ನು ತಾಳಿ, ಸಮಯ ಇದೆ ಇನ್ನು. ಸೊ ನಾನು ಹೇಳ್ತೀನಿ, ಅವಾಗ ಶುರು ಮಾಡಬೇಕು. ಜಾಗರೂಕತೆಯಿಂದ, ಜಾಣ್ಮೆಯಿಂದ ಹಾಕಿ. ಒಂದೊಂದೇ ತಗೋಬೇಕು, ನೀವೆಲ್ಲ ತಗೊಂಡು ಬೊಕ್ಸೆ ತಗೊಂಡು ಹಾಕೋಂಗಿಲ್ಲ. ಒಂದ್ ನಿಮಿಷ. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಏನಿದು ಫಸ್ಟ್ಗೆ ಬಿತ್ತು? ಓಕೆ, ಅದು ಹೋಯ್ತು. ಎಸ್, 10 ಸೆಕೆಂಡ್ ಮುಗ್ದೋಯ್ತು. ಬೇಗ. ಇಲ್ಲ. ಓಕೆ, 20 ಸೆಕೆಂಡ್ ಆಗೋಯ್ತು. ನಿಮ್ಮ ಸಮಯ ಇಲ್ಲಿಗೆ ಮುಗೀತು. ಅದು ಆಚೆನೆ ಹೋಯ್ತು. ಅದು ನೀವು ಮುಗಿದ ಮೇಲೂ ಹಾಕಿದ್ರಿ, ಅದು ಆಚೆನೆ ಹೋಯ್ತು. ಸೊ ನಾನಿಲ್ಲಿ ಕೂತ್ಕೊಂಡು ಲೆಕ್ಕ ಹಾಕೋದಾದ್ರೆ, ನಾನು ಹೇಳಿದ್ದು ವೃತ್ತದ ಒಳಗಡೆ, ಸರ್ಕಲ್ ಒಳಗಡೆ ಎಷ್ಟು ಗೋಲಿಗಳಿರುತ್ತೆ ಅಂತ ಲೆಕ್ಕ. ಸೊ ಆ ರೀತಿ ನೋಡಿದ್ರೆ ಅಲ್ಲಿ 3, 6, 7, 8. ಸೊ 8 ಗೋಲಿಗಳು ಸರ್ಕಲ್ ಒಳಗಡೆ ಇದೆ. ಸೊ ನಿಮ್ಮ ಪಾಯಿಂಟ್ಸ್ 8 ಆಗಿದೆ ಇವಾಗ. ಸೊ ನೋಡೋಣ ನಿಮ್ಮ ಸೊಸೆ ಹೇಗೆ ಆಡ್ತಾಳೆ ಅಂತ. ಸೊ ವೀಕ್ಷಕರೇ ಬನ್ನಿ, ಹಾಗಾದ್ರೆ ಸೊಸೆ ಸರ್ದಿ ನೋಡೋಣ. ಓಕೆ, ಈಗ ಸೊಸೆ ಸರ್ದಿ ನೀವು ತಗೊಳ್ಳಿ. ನೋಡೋಣ, ಅತ್ತೆ 8 ಹಾಕಿದ್ದಾರೆ, ನೀವು ಎಷ್ಟು ಹಾಕ್ತೀರಾ ಅಂತ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಏನಿದು ಬಿಟ್ಟು ಆಚೆ ಹೋಯ್ತು. ಎಸ್, ಓಕೆ, ಒಂದು ಗೋಲಿ ಹೋಗಿದೆ. ಸೊ 10 ಸೆಕೆಂಡ್ ಆಯ್ತು. ಓಕೆ, ಎಲ್ಲವೂ ಲೈನಿಂದ ಆಚೆಗೆ ಹೋಗ್ತಾ ಇದೆ. ಸೊ ಸಮಯ 20 ಸೆಕೆಂಡ್ ಆಗೋಯ್ತು. ಅಲ್ಲಿಗೆ ನಿಮ್ಮ ಸಮಯ ಮುಗೀತು. ಸೊ ಇಲ್ಲಿಂದ ಲೆಕ್ಕ ಹಾಕೋದಾದ್ರೆ ಸರ್ಕಲ್ ಒಳಗಡೆ ಇರಬೇಕು ಅಂತ ಹೇಳಿದೆ ನಾನು ಕರೆಕ್ಟಾಗಿ. 1, 2, 3, 4, 5, 6, 7. ಸೊ ಒಂದು ಪಾಯಿಂಟಲ್ಲಿ ಅತ್ತೆ ಗೆದ್ದು ಬಿಟ್ಟಿದ್ದಾರೆ. ಸೊ ಬಲಿ ಚಪ್ಪಾಳೆ. ಸೊ ಅತ್ತೆಗೆ ಸಿಕ್ಕಿದೆ ಒಂದು ಪಾಯಿಂಟ್ ಜಾಸ್ತಿ. ಸೊ ಹಾಗಾಗಿ ವಿನ್ನರ್ ಆಗಿದ್ದಾರೆ. ಅಭಿನಂದನೆಗಳು ತಮಗೆ. ಓಕೆ, ಎಷ್ಟು ಖುಷಿ ಇರುತ್ತಲ್ವಮ್ಮ ಈ ಥರ ಆಟ ಆಡೋದ್ರಲ್ಲಿ ಅಲ್ವಾ? ಸೊ ಆಟ ಆಡ್ತಿರ್ತೀರಾ ಈ ಥರದ್ದು ಏನಾದರೂ? ಇಲ್ಲ ಅಲ್ವಾ? ಇನ್ಮೇಲೆ ಏನು ಮಾಡಬೇಕು ಅಂತಂದರೆ, ಸಮಯ ಸಿಕ್ಕಾಗ ಚಿಕ್ಕ ಚಿಕ್ಕ ಆಟಗಳನ್ನೇ ಆಡಿ, ಭಾಳ ದೊಡ್ಡ ಖುಷಿ ಕೊಡುತ್ತೆ. ವೀಕ್ಷಕರೇ, ಅದೇ ನಮ್ಮ ಉದ್ದೇಶ. ಸ್ಮಾರ್ಟ್ ಮೋಜಿನಾಟ ಏನಕ್ಕೆ ಅಂತಂದರೆ, ನಮಗೆ ಸಮಯನೇ ಸಿಗ್ತಾ ಇಲ್ಲ ಅಲ್ವಾ, ಇನ್ನು ಸಂಬಂಧಗಳನ್ನು ಹೆಂಗೆ ಬೆಳೆಸೋದು ಅಂತ ಯೋಚನೆ ಆಗಿಬಿಟ್ಟಿರುತ್ತೆ.
ಆದರೆ ಸಿಗುವಂಥ ಸಮಯದಲ್ಲಿ ಚಿಕ್ಕ ಪುಟ್ಟ ಆಟಗಳನ್ನು ಆಡಿ ಬಹಳ ದೊಡ್ಡ ಖುಷಿ ಕೊಡುತ್ತೆ, ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ. ಅದೇ ನಮ್ಮ ಉದ್ದೇಶ. ಸೊ ಅಷ್ಟೇ ಅಲ್ಲ, ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅದನ್ನು ಕೇಳೋಣ. ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಸೊ ಅತ್ತೆ ಸೊಸೆ ಸ್ಮಾರ್ಟಾಗಿ ಏನೋ ಮಾತಾಡಿದ್ದಾರೆ, ಆಟ ಆಡಿದ್ದಾರೆ, ಈಗ ಹಾಡೋಕೆ ರೆಡಿ ಆಗಿದ್ದಾರೆ. ಸೊ ರೆಡಿ ಅಲ್ವಾ? ಹಾಡ್ತೀರಿ ಹಾಗಾದರೆ? ಸೊ ಈಗ ಹೇಗೆ ಅಂತಂದರೆ 4 ಹಾಡಿನ ಚರಣಗಳನ್ನು ನಾನು ತಗೋತೀನಿ, ಓಕೆನಾ? ಆ ಚರಣ ಕೇಳಿಸ್ಕೊಂಡು ನೀವು ಗೆಸ್ ಮಾಡಬೇಕು, ಹಾಡನ್ನು ಹಾಡಬೇಕು, ಸರಿನಾ? ಓಕೆ, ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು, ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು, ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ವೆರಿ ನೈಸ್. ಬರಲಿ ಚಪ್ಪಾಳೆ. ನೀಲಮ್ಮ ಅವರೇ, ಕಾವ್ಯ ಅವ್ರಿಗೆ ಚಪ್ಪಾಳೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ನೀವು? ಚೆನ್ನಾಗಿ ಹಾಡಿದ್ರೆ ತಾನೆ ಅವರು ಪಾಯಿಂಟ್ ಕೊಡೋಣ ಅವ್ರಿಗೆ. ಸೊ ಕಾವ್ಯ ಅವರಿಗೆ ಒಂದು ಪಾಯಿಂಟ್ ಸಿಕ್ಕಿದೆ. ಎರಡನೇ ಹಾಡನ್ನ ತಗೋತೀನಿ ಈಗ, ಚರಣ. ಬಟ್ ಬಹಳ ವಿಶೇಷವಾಗಿದೆ, ನೋಡೋಣ. ಜಾನಪದ ಗೀತೆ ಇದು, ಗೆಸ್ ಮಾಡಬೇಕು. ಮಾತು ಬಂದು ನಡಿವಾಗ ಕೈ ಹಿಡಿಸಿ ನಡೆಸಿದೆಲ್ಲ ಅಣ್ಣಯ್ಯ, ತವರಿಂದ ಕಳಿಸಿ ನನ್ನ ಮರಿಬೇಡ ಅಣ್ಣಯ್ಯ, ತಾಯಿ ತಂದೆ ಇಲ್ಲೇದ ತಬ್ಬಲಿಯು ನಾನಯ್ಯ, ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ, ಮಾತು ಬಂದು ನಡೆಯುವಾಗ ಭಿಕ್ಷ ಬೇಡಿದೆ, ನಾನು ನಡೆಯುವಾಗ ಕೈ ಹಿಡಿಸಿ ನಡೆಸಿದೆ, ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ, ತವರಿಂದ ಕಳಿಸಿ ನನ್ನ ಮರಿಬೇಡ ಅಣ್ಣಯ್ಯ, ತಾಯಿ ತಂದೆ ಯಾರು ಇಲ್ಲೇದ ತಬ್ಬಲಿಯು ನಾನಯ್ಯ, ಅಣ್ಣಯ್ಯ ನನ್ನ ಮರಿಬೇಡ ಅಣ್ಣಯ್ಯ. ಎಷ್ಟು ಜೀವ ಇದೆಯಲ್ಲ ಹಾಡಿಗೆ. ಸರ್ ಅಣ್ಣ ನೆನಪಾಗ್ಬಿಟ್ರ ನಮ್ಮ ನಿಮಗೆ? ಅಣ್ಣಲ್ಲ ಸರ್, ತಮ್ಮ ಇರೋದು. ತಮ್ಮ ಇದ್ದಾರೆ ನಿಮಗೆ? ತಾಯಿ ತಂದೆ ಯಾರು ಇಲ್ಲ ಸರ್, ತೀರೋದ್ರು. ಈಗ ಬರ್ತಿರ್ತಾರೆ ತಮ್ಮ ಅವರಿದ್ದಾರಾ? ಇಲ್ಲಿ ಅವರ ಸರ್. ಓಕೆ, ಅನ್ಸುತ್ತೆ ಅವರು ಅದೇ ಪ್ರೀತಿನ ಕೊಟ್ಟು ಈಗಲೂ ನಿಮ್ಮನ್ನು ನೋಡ್ಕೊತೀರ? ನೋಡ್ಕೋತೀರ ಸರ್. ಅದಕ್ಕೆಲ್ಲ ಸೊ ವೀಕ್ಷಕರೇ, ಬಹುಶಃ ನಾವು ಏನೇ ಕಟ್ಟಬಹುದು, ದೊಡ್ಡ ಮನೇನೋ ಅಥವಾ ಒಂದು ದೊಡ್ಡ ಸಂಸ್ಥೆನೋ ದೊಡ್ಡ ಪಡೆನೋ ಏನೋ ಕಟ್ಟಬಹುದು, ಆದರೆ ಸಂಬಂಧಗಳನ್ನು ಕಟ್ಟೋದಿದೆಯಲ್ವಾ, ಅದು ಲೆಕ್ಕ ಹಾಕಿ ಮಾಡುವಂಥದ್ದಲ್ಲ. ಅದು ಅದೇ ಆಗುವಂಥದ್ದು. ಹಾಡಿಗೂ ತೂಕ ಇತ್ತು, ಅದರ ಹಿಂದಿರುವಂಥ ಭಾವನೆಗಳಿಗೂ ತೂಕ ಇತ್ತು. ಸೊ ಬಹುಶಃ ನೀವು ಅದನ್ನು ನೋಡಿದ್ರಿ ಅನ್ಸುತ್ತೆ. ಖುಷಿ ಆಯ್ತು. ಇದೆಲ್ಲನೂ ಬೇಕಲ್ವಾ ನಮಗೆ ಜೀವನ ಸಾಗಿಸೋದಕ್ಕೆ? ಇವೆಲ್ಲವೂ ನಮಗೊಂದು ಪಾಠನ ಹೇಳ್ಕೊಡುತ್ತೆ. ತುಂಬ ತುಂಬ ಖುಷಿ ಆಯಿತಮ್ಮ ನಿಮ್ಮ ಹಾಡಿಗೂ ಮತ್ತು ಆ ಭಾವನೆಗಳನ್ನು ವ್ಯಕ್ತಪಡಿಸಿದ್ರಲ್ಲ ಅದಕ್ಕೂ ಕೂಡ. ಓಕೆ, ಸೊ ಕಾವ್ಯ ಅವರೇ, ಯಾಕೆ ಈ ಪಾಯಿಂಟ್ ಬರಲಿಲ್ಲ ನಿಮಗೆ? ಸೊ ಮುಂದಿನ ಹಾಡು ತಗೋತೀನಿ, ನೋಡೋಣ ಹೇಗೆ ಗೆಸ್ ಮಾಡ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಹಾಡಿದ್ರಿ, ನಮಗೂ ಖುಷಿ ಆಯಿತು. ಸೊ ಮುಂದಿನ ಹಾಡಿನ ಚರಣ ಈ ರೀತಿಯಾಗಿದೆ. ಸೇರು ನನ್ನ ತೋಳಿಗೆ, ಚಿಂತೆ ತೋರಿ ಗಾಳಿಗೆ, ಉಪವಾಸ ಈ ಕಣ್ಣಲ್ಲಿ ನೀಚೂರು ಮರೆಯಾದರೆ, ಉಪವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನಿಂತರೆ, ಪ್ರೀತಿ ಅಂದರೆ ಇಂಥ ತೊಂದರೆ ತೀರ ಸಹಜ ಬಿಡು, ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು, ಎಲ್ಲೇ ಹೋದರು ಎಲ್ಲೇ ಬಂದರು ನಿನ್ನದೇ ಅಮಲು, ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು. ಪ್ರಯತ್ನ ಮಾಡಿದ್ದಾರೆ ಪಾಪ ಅಲ್ವಾ? ಹೆಂಗೆ ಮಗ ಸೊಸೆ ಹೆಂಗೆ ಡುಯೆಟ್ ಸಾಂಗ್ ಆಡ್ತಿರ್ತಾರ? ಆಡ್ತೀರ ಸರ್? ಹೌದಾ? ಆಡ್ತೀರ ಸರ್ ಅಲ್ಲಿ ಡಕ್ ಹಾಕೊಂಡು? ಹೌದಾ? ಹೊರಗಡೆ ಕರ್ಕೊಂಡೋಗಿ ಹಾಡ್ತಾರೆ ಅವರು. ಸೊ ಖುಷಿ ಆಗುತ್ತೆ ನಿಮ್ಗೆ ಅವ್ರು ಆ ರೀತಿ ಹಾಡೋದು ನೋಡಿದ್ರೆ? ಖುಷಿ ಆಗುತ್ತೆ.
ಈಗ ಮಗ ಸೊಸೆ ಸೇರಿ ಆ ಥರ ಹಾಡಾಡಿದ್ರೆ ಆ ಮಗ ಸೊಸೆ ಆಡಲ್ಲ ಸರ್ ಮಗ ಆಡ್ತಾನ. ಓ ಮಗನೇ ರೊಮ್ಯಾಂಟಿಕ್ ಇದ್ದಾರೆ. ಈಗ ಮಗ ಸೊಸೆ ರೊಮ್ಯಾಂಟಿಕ್ ಆಗಿದಾರೋ ಹಾಡೋದ್ರಲ್ಲಿ, ಅಥವಾ ನೀವು ನಿಮ್ಮ ಯಜಮಾನ್ರು ಹಾಡ್ತಿರೋ? ನಮ್ಮ ಯಜಮಾನ್ರು ಆಡಲ್ಲ ಬಿಡಿ ಸರ್, ಅವ್ರು ಆಡಲ್ಲ ಬಿಡಿ ಸರ್. ಓಕೆ ಲಾಸ್ಟ್ ಹಾಡಿದೆ ನೋಡೋಣ ಅದನ್ನ ಹೇಗೆ ಹಾಡ್ತೀರಿ ಅಂತ. ಬಟ್ ಖುಷಿ ಆಗತ್ತಪ್ಪ, ಇನ್ನೇನು ಬೇಕು ಹೇಳಿ ಜೀವನಕ್ಕೆ ಅನ್ಸ್ಬಿಡುತ್ತೆ. ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡೋದಕ್ಕೆ ಇಷ್ಟು ಸಾಕಪ್ಪ ಅನ್ಸುತ್ತೆ. ಸೊ ಕೊನೆ ಹಾಡಿನ ಚರಣ ಈ ರೀತಿ ಆಗಿದೆ. ಮಾದೇವ ಬರುವಾಗ ಮಾಳೆಲ್ಲ ಘಮ್ಮೆಂದು ನನ್ನ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರರಿ ಮೇಲೆ, ಅಂದಾದ ಚಂದದ ಮೈಕಾರ ಮಾದೇವನ್ಗೆ ಚೆಲ್ಲಿದರು ಮಲ್ಲಿಗೆಯೋ. ಹೇಳಿ ಇನ್ನೊಂದು ಚರಣ ಹಾಡಿ. ಮಾದೇವ ಬರುವಾಗ ಮಾಳೆಲ್ಲ ಗಮ್ಮೆಂದು, ಮಾಳದು ಗರುಕೆ ಚಿಗರಡದು ಮಾದೇವ ಚೆಲ್ಲಿದರು ಮಲ್ಲಿಗೆಯೋ. ಅಲ್ಲಿಗೆ ಅತ್ತೆಗೆ 2 ಪಾಯಿಂಟ್, ಸೊಸೆಗೆ 2 ಪಾಯಿಂಟ್ ಸಿಕ್ಕಿದೆ. ಬರ್ಲಿ ಚಪ್ಪಾಳೆ. ಅರೆ ನೀವು ಕಾವೇರಿಗೆ ಕೊಡ್ಬೇಕು ಚಪ್ಪಾಳೆನ. ಕಾವೇರಿ ಪಾಪ ನಿಮ್ಗೆ ಕೊಡ್ತಾ ಇದ್ದಾರೆ. ಅತ್ತೆಯವ್ರು ಯಾವಾಗ್ಲೂ ಹಿಂಗೇನಾ ಮಾತಿಗೆ ನಗ್ತಾನೆ ಇರ್ತಾರೆ? ಸರ್. ಹೇಳಿ ಕಾವೇರಿ, ನಿಮ್ಮ ತವ್ರ ಮನೆಯಲ್ಲಿ ಹೇಗಿದ್ರಿ ನೀವು? ಸರ್ ತವ್ರ ಮನೆಯಲ್ಲಿ ಅಂದರೆ ಎಲ್ಲರ ಜೊತೆಲೂ ಆಟ ಆಡ್ಕೊಂಡು ಎಲ್ಲ ಚೆನ್ನಾಗಿದ್ವಿ. ಇಲ್ಲೂ ಬಂದಾಗಲೂ ಚೆನ್ನಾಗಿದ್ವಿ, ಏನಿಲ್ಲ. ಹೌದಾ? ಖುಷಿ ಇದೆ ಹಾಗಿದ್ರೆ. ಸರ್ ಖುಷಿ ಇದೆ, ಅಲ್ಲೂ ಖುಷಿ ಇತ್ತು, ಇಲ್ಲೂ ಖುಷಿ ಇದೆ. ಹೇಳಿ, ಈಗ ನಾವೆಲ್ಲ ಫಂಕ್ಷನ್ಸ್ಗಳು ಏನೇ ಒಂದು ಮನೆ ಕಾರ್ಯಕ್ರಮಗಳಾದ್ರೆ ಹೋಗೋದು ಬರೋದೆಲ್ಲ ಹೆಂಗೆ ಮಾಡ್ತೀರಾ ನೀವು? ಯಾಕಂದ್ರೆ ಇವಾಗ ಈ ಜಾಗದಲ್ಲಿ ಇರ್ತೀರಿ, ನಾಳೆ ಇನ್ನೊಂದು ದಿನ ಬೇರೆ ಕಡೆಗೆ ಇರ್ತೀರಿ. ಸೊ ಹೆಂಗೆ ನಿಭಾಯಿಸ್ತೀರ ಅದನ್ನೆಲ್ಲ ನೀವು? ನಿಭಾಯಿಸ್ತೀವಿ ಅಂದರೆ ಒಬ್ಬರು ಇರ್ತೀವಿ ಸ ಇಲ್ಲಿ, ಇನ್ನು ಬಾಕಿಯವರೆಲ್ಲ ಹೋಯ್ತೀವಿ. ಮಗ ಸೊಸ ನಾವು ಹೋಯ್ತೀವಿ ಸ. ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಲ್ಲ, ಅಲ್ಲಿ ರಜೆ ಕೊಡ್ತೀವಿ, ಇವತ್ತು ಬರಲ್ಲ ಅಂತ ಹೋಯ್ತೀವಿ ಸ. ಹೋಗಿದ್ದು ಬರ್ತೀವಿ. ಆಮೇಲೆ ಇನ್ನೊಂದು ದಿವಸ ನಮ್ಮ ಮನೆಯವ್ರು ಕಳಿಸ್ತೀವಿ ಹೋಗಿ ಅಂತ, ಇನ್ನೊಂದು ಫಂಕ್ಷನ್ಗೆ. ಓಕೆ ಒಬ್ರು ಒಟ್ಟು ಮನೇಲಿ ಇದ್ಕೊಂಡು ಮಿಕ್ಕದವರೆಲ್ಲ ಹೋಗಿ ಬರ್ತೀವಿ. ಹೋಗಿ ಬರ್ತೀವಿ ಸರ್. ನೆಕ್ಸ್ಟ್ ಫಂಕ್ಷನ್ ಅವ್ರು ಹೋಗಿರ್ತಾರೆ, ಇನ್ನೊಬ್ರು ಇರ್ಬೇಕು. ನಾವು ಇರ್ತೀವಿ ಸರ್. ಸರ್ದಿ ಇದು ಆಗಿದ್ರೆ. ಓಕೆ. ಸೊ ವೀಕ್ಷಕರೇ, ಸಂತೋಷಕ್ಕೆ ಯಾವುದೇ ಲೆಕ್ಕಾಚಾರ ಅಥವಾ ಪಾಠಗಳು ಅಥವಾ ನಿಯಮಗಳು ಸಮಯ ಇಲ್ಲ. ಅದು ನಾವು ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲೂ ಅದು ಯಾವಾಗಲೂ ಇದ್ದೇ ಇರುತ್ತೆ ನಮ್ಮೊಟ್ಟಿಗೆ. ಬಟ್ ಆದರೂ ಒಂದು ಪ್ರಶ್ನೆ ಬರುತ್ತಲ್ವ, ನಾವು ಹೇಗಿರಬೇಕಪ್ಪ? ನಾವು ಬಯಸ್ತೀವಿ, ಆದರೆ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಕಲಹಗಳು ಬರುತ್ತೆ. ಏನಾದರೂ ಸೂತ್ರಗಳಿದ್ರೆ ಹೇಳ್ಬೋದಲ್ವಾ ಅನ್ನೋ ಯೋಚನೆ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ತಿಳಿಸುವಂಥ ಒಂದು ಸೆಗ್ಮೆಂಟ್ ನಮ್ಮ ಕಾರ್ಯಕ್ರಮದಲ್ಲಿರುವಂಥದ್ದು. ಅದನ್ನೇ ನಾವು ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ನೋಡೋಣ. ಸೊ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರ ಆದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಸೊ ಇವಾಗ ಹಲವಾರು ಬಾರಿ ನೋಡಿರ್ಬೋದು, ಪೋಷಕರ ಶೈಲಿ ಅಂತ ಹೇಳ್ತೀವಿ. ಅಂದರೆ ಮಕ್ಕಳನ್ನು ಬೆಳೆಸುವ ವಿಧಾನ. ತುಂಬ ಸತಿ ಅತ್ತೆ ಸೊಸೆಯಂದಿರಿಗೆ ಇದೇ ವಿಷಯದಲ್ಲಿ ಯುದ್ಧನೇ ಆಗೋಗುತ್ತೆ. ನಮ್ಮಲ್ಲೂ ನಡೆಯುತ್ತಪ್ಪ ಈ ಥರ ಯುದ್ಧಗಳು. ಏಕೆಂದರೆ ಅವರ ಯೋಚನೆ ಬೇರೆ. ಅವರು ಹೇಳ್ತಾರೆ, ಯಾಕೆ ನಾನು ನನ್ನ ಮಗನ್ನ ಬೆಳೆಸಲಿಲ್ವಾ? ಸೊ ನನ್ನ ಮೊಮ್ಮಕ್ಕಳನ್ನ ಬೆಳೆಸೋಕ್ಕೆ ನನಗೆ ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ತಾಯಂದ್ರಿಗೆ ಅಂದರೆ ಸೊಸೆಯಂದ್ರಿಗೆ ಇರುವಂಥ ಟೆನ್ಷನ್ನೇ ಬೇರೆ. ಮಕ್ಕಳು ತುಂಬ ಮೊಬೈಲ್ ನೋಡೋದು, ಟಿ ವಿ ನೋಡೋದು. ಸೊ ಹಲವಾರು ವಿಷಯಗಳನ್ನು, ಹೊಸ ವಿಷಯಗಳನ್ನು ತಿಳ್ಕೊತಾರೆ. ಸೊ ಇದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆ ಆದಾಗ ಅತ್ತೆಯಂದ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ. ಯಾಕಂದರೆ ಅವ್ರ ಕಾಲದಲ್ಲಿ ಆ ಥರ ಎಲ್ಲ ಕಷ್ಟ ಇರಲಿಲ್ಲ. ಸೊ ಮಕ್ಕಳನ್ನು ಬೆಳೆಸೋ ರೀತಿಯೇ ಬೇರೆ ಇತ್ತು. ಆದರೆ ಈಗಿನ ಕಾಲದಲ್ಲಿ ಹಲವಾರು ಚಿಂತೆಗಳಿದೆ. ಊಟದ ಸಮಸ್ಯೆ ಇರುತ್ತೆ. ಎಷ್ಟೊಂದು ಮಕ್ಕಳು ಊಟ ಮಾಡಲ್ಲ, ಸರಿ ಓದಲ್ಲ, ಹೇಳಿದ ಮಾತು ಕೇಳಲ್ಲ. ಹೀಗೆ ಹಲವಾರು ವಿಷಯಗಳಿರುತ್ತೆ. ಸೊ ಇದ್ರ ಬಗ್ಗೆ ಕೂತ್ಕೊಂಡು ಮನೆಯಲ್ಲಿ ಚರ್ಚೆ ಮಾಡಿದಾಗ ಯಾಕೆ ಈ ಥರ ಆಗ್ತಾಯಿದೆ, ಇದಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಏನು ಮಾಡಬಹುದು? ಇವಾಗ ಒಬ್ಬೊಬ್ಬರು ಹಂಚಿಕೆ ಮಾಡ್ಕೋಬೋದು. ಅಜ್ಜಿ ಕತೆಗಳನ್ನು ಹೇಳ್ಬೋದು, ಈ ಕಡೆ ಅಮ್ಮ ಕೂತ್ಕೊಂಡು ಬೇರೆ ಥರ ವಿಷಯಗಳನ್ನು ಹೇಳ್ಕೊಡ್ಬೋದು. ಸೊ ಒಬ್ಬೊಬ್ಬರು ಒಂದೊಂದು ಹಂಚಿಕೆ ಮಾಡಿಕೊಂಡಾಗ ಆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಬಹುದು. ಹಾಗೆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಬೋದು. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಅದನ್ನ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಆ ಮುಗ್ಧತೆ, ಆ ಒಂದು ತೆರೆದ ಮನಸ್ಸಿನಿಂದ ಮಾತಾಡ್ತಾರಲ್ಲ, ಅದನ್ನು ಕೇಳೋದೇ ಒಂಥರ ಚಂದ. ಸೊ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಅವರ ಬದುಕಿನ ಸೂತ್ರಗಳನ್ನು ಹೇಳಿದ್ದಾರೆ. ಅವರು ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳೋಣ. ಅಮ್ಮ ಹೇಳಿ, ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ? ನಮ್ಗೆ ಖುಷಿ ಆಯಿತು ಸಹ. ಚೆನ್ನಾಗಿ
ಇದು ಇನ್ನೆಲ್ಲ ಟಿ ವಿಲಿ ಕಳಿಸ್ತಾರ ಅಂದ್ಬಿಟ್ಟು ಖುಷಿ ಆಯ್ತು. ನಾವು ಮಾತಾಡೋದು ಚೆನ್ನಾಯ್ತು ಸರ್, ನಮ್ಗೆ ಖುಷಿ ಆಯ್ತು. ಚೆನ್ನಾಗಿತ್ತಾ? ಸೊ ನಿಮ್ಮ ಸೊಸೆ ನಿಮ್ಮ ಬಗ್ಗೆ ಹೇಳಿದ್ದು, ನೀವು ನಿಮ್ಮ ಸೊಸೆ ಬಗ್ಗೆ ಹೇಳಿದ್ದು ಹೇಗೆ ನಮಗೆ ಎಲ್ಲ ಖುಷಿ ಆಯ್ತು ಸರ್. ಹೌದಾ? ಒಂದು ತಪ್ಪಿಲ್ಲ ಸರ್. ಸಂತೋಷಮ್ಮ. ಬನ್ನಿ ಇನ್ನು ಸೊಸೆ ಅಭಿಪ್ರಾಯ ಕೇಳೋಣ. ಹೇಳಿ ಮ್ಯಾಮ್. ಸರ್ ಖುಷಿ ಆಯಿತು, ನಿಮ್ಮನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ದು ಓಕೆ. ಸರ್. ನಾವು ಅಲ್ಲಿಗೆ ಭಾಗವಹಿಸ್ಬೇಕಲ್ಲ ಅಂತ ನಮಗೂ ಆಸೆ ಇತ್ತು. ನಮ್ಮ ಮನೆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ, ಅಲ್ಲೊಬ್ರು ಆಂಟಿ ಹೇಳಿದ್ರು ಈ ಥರ ಎಲ್ಲ ಮಾಡಿ ಭಾಗವಹಿಸಿ ಅಂತ ಹೇಳಿದ್ರು. ಅವ್ರ ಹೆಸರು ಇಂದ್ರ ಆಂಟಿ ಅಂತ, ಇಂದ್ರಮತಿ ಅಂತ. ಅವ್ರು ಹೇಳಿದ್ರು ನಿಮ್ಮ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆ ಸರ್, ನೋಡಿದ್ದೀವಿ ನಿಮ್ಮ ಪ್ರೋಗ್ರಾಮ್ನೆಲ್ಲ. ನೀವು ಸರ್ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ಟಿ ವಿಲಿ ಬರ್ತೀವಿ ಅಂತ. ಅವರಿಂದ ಆಗಿ ಈ ಥರ ಆಯಿತು. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಸಂತೋಷಮ್ಮ. ನಿಮ್ಮ ಬದುಕಿನ ನಿಲುವುಗಳೇನಿದೆ ಅದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ, ಅದೇ ನಮಗೆ ಖುಷಿ ಅಲ್ವಾ ವೀಕ್ಷಕರೇ? ಎಷ್ಟು ವಿಷಯಗಳಿರುತ್ತೆ ಬದುಕಲ್ಲಿ ತಿಳ್ಕೊಳ್ಳೋದಕ್ಕೆ. ಈ ಥರನೂ ಅದು ಸಾಧ್ಯ ಅಂತಂದರೆ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಪ್ರಯತ್ನ ಆಗಿತ್ತು. ಅದೆಲ್ಲವೂ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಅವರನ್ನು ಅಭಿನಂದಿಸೋಣ, ಅದೊಂದು ಚಿಕ್ಕ ವಿರಾಮದ ನಂತರ. ಸೊ ಹಾಗಾಗಿ ಈಗ ಒಂದು ವಿರಾಮ ತಗೊಳ್ತೀನಿ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಬನ್ನಿ, ಅತ್ತೆ ಮತ್ತು ಸೊಸೆ ನಿಷ್ಕಲ್ಮಶವಾಗಿ ಎಷ್ಟೊಂದು ವಿಚಾರಗಳನ್ನು ಹಂಚ್ಕೊಂಡಿದ್ದಾರಲ್ವಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂತಂದರೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಉದ್ದೇಶಕ್ಕೆ ನಿಜವಾಗ್ಲೂ ಒಂದು ತೂಕನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರನ್ನು ಅಭಿನಂದಿಸೋಣ. ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅವರನ್ನು ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ ಅಭಿನಂದಿಸೋಣ. ಮೊದಲನೇದಾಗಿ ಅತ್ತೆ ಶ್ರೀಮತಿ ನೀಲಮ್ಮ ಅವರು, ಅಮ್ಮ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೆಯೇ ಅದೇ ರೀತಿಯಾಗಿ ಅವರ ಸೊಸೆ ಶ್ರೀಮತಿ ಕಾವ್ಯ ಅವರು, ಧನ್ಯವಾದಗಳು ಮ್ಯಾಮ್. ವೀಕ್ಷಕರೇ, ಹೇಳ್ತಾರಲ್ವಾ, ಮನೆ ಕಟ್ಟಬೇಕು ಅನ್ನೋ ಧ್ಯೇಯ ಇರುತ್ತೆ, ಕಟ್ಟೋದಷ್ಟು ಸುಲಭ ಇಲ್ಲ ನೋಡಿ. ಅದೇ ಕಷ್ಟಪಟ್ಟು ಶ್ರಮಪಟ್ಟು ನಾವು ಕಟ್ಟಿದಾದ್ಮೇಲೆ ಮನೇಲಿ ಜೀವನ ಮಾಡ್ತೀವಲ್ವಾ, ಒಂದು ನಿರಾಳತೆ ಇರುತ್ತೆ, ಖುಷಿ ಇರುತ್ತೆ. ಅದೇ ರೀತಿ ಸಂಬಂಧಗಳು ಕೂಡ ಅಷ್ಟೇ. ಸಂಬಂಧಗಳನ್ನು ಕಟ್ಟಬೇಕು ಅನ್ನೋ ಧ್ಯೇಯ ನಮ್ಮಲ್ಲಿದ್ದರೆ ಹೇಗಾದರೂ ಸರಿನೇ ನಾವು ಹೊಂದಾಣಿಕೆ, ಸಹನೆ, ಪ್ರೀತಿ ಎಲ್ಲವನ್ನು ಸೇರಿಸಿ ನಾವು ಸಂಬಂಧಗಳನ್ನು ಕಟ್ತೀವಿ. ಇದ್ರ ಜೊತೆಗೆ ಬಹುಶಃ ನೀವು ಯೋಚನೆ ಮಾಡ್ತಿರ್ತೀರಾ, ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು, ಏನು ಮಾಡಬೇಕಾಗಾದ್ರೆ ಅಂತ. ಅಗತ್ಯವಾಗಿ ಭಾಗವಹಿಸ್ಬೋದು. ಮುಖ್ಯವಾಗಿ ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ವಯಸ್ಸು, ಊರು, ಜೊತೆಗೆ ದೂರವಾಣಿ ಸಂಖ್ಯೆ, ವಿಳಾಸ, ಪರಿಚಯ ಮತ್ತು ಹವ್ಯಾಸಗಳೇನಿದೆ, ಇದಿಷ್ಟರ ಜೊತೆಗೆ ಬಹುಮುಖ್ಯವಾಗಿ ಅತ್ತೆ ಸೊಸೆ ಇಬ್ಬರೂ ಕೂಡ ತೆಗೆದುಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ, ಇವಿಷ್ಟು ವಿವರಗಳನ್ನು ನೀವು ನಮಗೆ ಕಳಿಸ್ಬೇಕಾಗುತ್ತೆ. ಸಂಪೂರ್ಣವಾದ ಮಾಹಿತಿ ಇರಲಿ. ಇದಿಷ್ಟು ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ತಲುಪಿಸಬಹುದು. ಪತ್ರದ ಮೂಲಕ ತಲುಪಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ, ddSmartSoseyandiru@gmail.com. ವೀಕ್ಷಕರೇ, ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳ ಮಾತು, ಬೆಸುಗೆಗೆ ಬೇಕಾಗಿರುವಂತಹ ಅಡಿಪಾಯ ಎಲ್ಲವನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.